Good afternoon, my dear students. Look at the question number 22. So, 22ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವೃತ್ತಪಾದ ಸಿಲಿಂಡರ್ ನ ವಿಸ್ತೀರ್ಣ 22 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವೃತ್ತಪಾದ ಸಿಲಿಂಡರಿನ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಕೊಟ್ಟಿದ್ದಾರೆ, ಪೈ ಆರ್ ಸ್ಕ್ವೇರ್. ಒಂದು ಸಿಲಿಂಡರ್ ನಲ್ಲಿ ಅದರ ಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 22 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎತ್ತರವನ್ನ ಕೊಟ್ಟಿದ್ದಾರೆ ಎಷ್ಟು, 10 ಸೆಂಟಿಮೀಟರ್. ಹಾಗಾದ್ರೆ ಈ ಒಂದು ಸಿಲಿಂಡರಿನ ಘನಫಲ, ಇಲ್ಲಿ ಸಿಲಿಂಡರಿನ ಘನಫಲದ ಸೂತ್ರ ಏನ್ ಹೇಳುತ್ತೆ, ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ. ಸೊ ಸಿಲಿಂಡರಿನ ಘನಫಲ ಇಲ್ಲಿ ಸಿಲಿಂಡರಿನ ಪಾದದ ವಿಸ್ತೀರ್ಣ, ಸಿಲಿಂಡರಿನ ಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ ಇದನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸಿಲಿಂಡರಿನ ಎತ್ತರ ಎಚ್ ಅಲ್ವಾ. ಸೊ ಇದು ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಹಾಗಾದರೆ ಸಿಲಿಂಡರಿನ ಘನಫಲ, ಸೊ ಸಿಲಿಂಡರಿನ ಘನಫಲದ ಸೂತ್ರ, ಸಿಲಿಂಡರ್ನ ಘನಫಲದ ಸೂತ್ರ ಏನ್ ಹೇಳುತ್ತೆ, ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ. ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್ ಏನಾಯ್ತು, ಸಿಲಿಂಡರಿನ ಪಾದದ ವಿಸ್ತೀರ್ಣ 22 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಎಚ್ ಏನಾಯ್ತು, ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್. ಸೊ ಇದನ್ನ ಗುಣಿಸಿದಾಗ 22 ಗುಣಿಸು 10 ಏನಾಗುತ್ತೆ, 220 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಘನಫಲ ಅಲ್ವಾ. ಸೊ 220 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ನೋಡಿ ಉತ್ತರವನ್ನ ಗಮನಿಸಿ, 220 ಸೆಂಟಿಮೀಟರ್ ಕ್ಯೂಬ್, 220 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ, 220 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.